ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SR ಎಂಟರ್ಟೈನ್ಮೆಂಟ್ ವ್ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿ ಹಬ್ಬದ 3ನೇ ದಿನವಾದ ಇಂದು ಚಂದ್ರಘಂಟಾ ದೇವಿಯನ್ನು ಪೂಜಿಸ್ತೀವಿ. ಸೊ ಇದಕ್ಕೆ ದೇವಿಯನ್ನು ಪೂಜೆ ಮಾಡುವ ಶುಭ ಮುಹೂರ್ತ ಯಾವುದು ಮತ್ತು ಹೇಗೆ ಪೂಜಿಸೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ದುರ್ಗಾದೇವಿಯ ವಿವಿಧ ರೂಪಗಳನ್ನು ಪೂಜಿಸಲು ನವರಾತ್ರಿ ವಿಶೇಷವಾದಂತಹ ದಿನಗಳು. ಪ್ರಸ್ತುತ ಅಶ್ವಿನಿ ಮಾಸ ನಡೆಯುತ್ತಿದ್ದು, ಈ ಮಾಸದಲ್ಲಿ ಆಚರಿಸಲಾಗುವ ನವರಾತ್ರಿಯನ್ನು ಶಾರದೀಯ ನವರಾತ್ರಿ ಎಂದು ಕರೆಯಲಾಗುತ್ತದೆ. 2024ರ ನವರಾತ್ರಿಯು ಅಕ್ಟೋಬರ್ 3ರಂದು ಆರಂಭವಾಗಿದೆ. ನಾಳೆ ಅಂದರೆ ಅಕ್ಟೋಬರ್ 5ರಂದು ದುರ್ಗಾದೇವಿಯ 3ನೇ ಅವತಾರವಾದ ಚಂದ್ರಘಂಟಾ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಚಂದ್ರಘಂಟಾ ದೇವಿಯನ್ನು ಆರಾಧಿಸುವುದರಿಂದ ನಮಗೆ ಪಾಪಗಳು ನಾಶವಾಗುತ್ತವೆ ಮತ್ತು ಜೀವನದಲ್ಲಿ ಯಾವುದೇ ರೀತಿಯ ಭಯವಿದ್ದರೂ ಅದರಿಂದ ಮುಕ್ತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಫ್ರೆಂಡ್ಸ್. ಓಕೆನಾ. 2024ರ ನವರಾತ್ರಿಯ 3ನೇ ದಿನದ ಕುರಿತಾದಂತಹ ಹಲವಷ್ಟು ಸ್ವಲ್ಪ ಮಾಹಿತಿಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನವರಾತ್ರಿಯ 2024ನೇ 3ನೇ ದಿನವಾದ ಇಂದು ಯಾವ ಶುಭಗಳಿಗೆ ಶುಭ ಮುಹೂರ್ತದಲ್ಲಿ ನವರಾತ್ರಿ ಪೂಜೆಯನ್ನು ಮಾಡಬೇಕು ಫ್ರೆಂಡ್ಸ್. ಸೊ ಶಾಸ್ತ್ರಗಳ ಪ್ರಕಾರ ನಾವು ರಾಹುಕಾಲದಲ್ಲಿ ಪೂಜೆ ಮಾಡುವುದರಿಂದ ನಮಗೆ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಸೊ ಆದ್ದರಿಂದ ನಾವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ, ರಾಹುಕಾಲ ಇವತ್ತು ಬೆಳಗ್ಗೆ 9:13ರಿಂದ 10:41ರವರೆಗೆ ಇರುತ್ತೆ. ಓಕೆನಾ. ಈ ಸಮಯದಲ್ಲಿ ನಾವು ಈ ಸಮಯದ ಮೊದಲು ಅಥವಾ ನಂತರ ಪೂಜೆಯನ್ನು ಮಾಡುವುದು ಮಂಗಳಕರವಾಗಿರುತ್ತದೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಮತ್ತು ಅಭಿಜಿತ್ ಮುಹೂರ್ತ ಇವತ್ತು ಬೆಳಗ್ಗೆ 11:46ರಿಂದ ಮಧ್ಯಾಹ್ನ 12:30ರವರೆಗೂ ಇದೆ. ಹಾಗೆ ಅಮೃತ ಕಾಲ ಬೆಳಗ್ಗೆ 11:41ರಿಂದ ಮಧ್ಯಾಹ್ನ 1:29ರವರೆಗೂ ಇದೆ. ಸೂರ್ಯಾಸ್ತದ ಸಮಯದ ಸಂಜೆ 6:02 ಇದೆ. ಸೊ ಈ ಸಮಯದ ನಂತರ ನೀವು ಪೂಜೆಯನ್ನು ಕೂಡ ಮಾಡಬಹುದು. ಓಕೆನಾ ಫ್ರೆಂಡ್ಸ್. ನಾನು ಏನು ಹೇಳಿದ್ದೀನಲ್ಲ ಟೈಮಿಂಗ್ಸು, ಈ ಸಮಯದಲ್ಲಿ ನೀವು ಪೂಜೆ ಮಾಡಿದರೆ ಒಳ್ಳೆಯದು ಫ್ರೆಂಡ್ಸ್. ಮತ್ತು ಇವಾಗ ಚಂದ್ರಘಂಟಾ ದೇವಿಯ ಸ್ವರೂಪದ ಬಗ್ಗೆ ಹೇಳ್ತೀನಿ. ಸೊ ಚಂದ್ರಘಂಟಾ ದೇವಿ ಸ್ವರೂಪ ಹೇಗಿದೆ ಅಂದರೆ, ದೇವಿ ಚಂದ್ರಘಂಟಳು 10 ಕೈಗಳನ್ನು ಹೊಂದಿರ್ತಾಳೆ. ಓಕೆನಾ. ತನ್ನ ಪ್ರತಿಯೊಂದು ಕೈಗಳಲ್ಲೂ ವಿವಿಧ ಆಯುಧಗಳನ್ನು, ವಸ್ತುಗಳನ್ನು ಹಿಡಿದುಕೊಂಡಿರ್ತಾಳೆ ಚಂದ್ರಘಂಟ. ಸೊ ಅವುಗಳೆಂದರೆ ತ್ರಿಶೂಲ, ಗದೆ, ಕಮಲ, ಬಿಲ್ಲು ಮತ್ತು ಬಾಣ, ಕಮಂಡಲ, ಖಡ್ಗ, ಜಪಮಾಲೆ ಮತ್ತು ಗಂಟೆಯನ್ನು ಹಿಡಿದುಕೊಂಡಿರುವಂತೆ ಆಕೆಯನ್ನು ಚಿತ್ರಿಸಲಾಗಿರುತ್ತೆ. ಆಕೆಯ ಒಂದು ಕೈಯ ಅಭಯ ಮುದ್ರೆಯಲ್ಲಿದ್ದು, ಇದರ ಮೂಲಕ ಆಕೆ ತನ್ನೆಲ್ಲ ಭಕ್ತರನ್ನು ಆಶೀರ್ವದಿಸುತ್ತಿರ್ತಾಳೆ ಅಂತ ಹೇಳ್ತಾರೆ. ಅವಳು ಚಿನ್ನದ ಮೈಬಣ್ಣವನ್ನು ಹೊಂದಿದ್ದಾಳೆ ಮತ್ತು ಧೈರ್ಯ ಹಾಗೂ ಶೌರ್ಯದ ಸಂಕೇತವಾಗಿ ನಿಂತಿರುವ ತೋಳದ ಮೇಲೆ ಸವಾರಿ ಮಾಡುತ್ತಾಳೆ ಫ್ರೆಂಡ್ಸ್. ಈಕೆಯ ಕುರಿತಾದ ಇನ್ನೊಂದು ಕುತೂಹಲಕಾರಿ ಅಂಶವೇನೆಂದರೆ, ಈಕೆ ತನ್ನ ಕೈಗಳಲ್ಲಿ ಅನೇಕ ರೀತಿಯಾದ ಆಯುಧಗಳನ್ನು ಹೊಂದಿದ್ರೂ ಕೂಡ, ಯುದ್ಧಕ್ಕೆ ಸಿದ್ಧಳಾಗಿರುವಂಥ ಕಾಣಿಸಿದರೂ ಕೂಡ ಆಕೆ ಅಪಾರ ಕಾಳಜಿ ಮತ್ತು ತಾಯಿಯ ಗುಣಗಳನ್ನು ಹೊಂದಿದ್ದಾಳೆ ಫ್ರೆಂಡ್ಸ್. ಅವಳು ಯಾವಾಗಲೂ ಕೂಡ ಕೆಟ್ಟದ್ದನ್ನು ನಾಶ ಮಾಡಲು ಹೊರಟಿದ್ದಾಳೆ. ಆದರೆ ಭಕ್ತರಿಗೆ ಮಾತ್ರ ಅವಳು ದಯೆ, ಸಹಾನುಭೂತಿ ಮತ್ತು ಪೋಷಿಸುವ ತಾಯಿಯಾಗಿದ್ದು, ಅವರನ್ನು ಎಲ್ಲ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸಲು ಯಾವಾಗಲೂ ಮಂತ್ರಯಾಗಿರುತ್ತಾಳೆ. ಓಂ ದೇವಿ ಚಂದ್ರಘಂಟಾಯೇ ನಮಃ. ಪ್ರವರ ರೂಢ ಚಂಡಕೋಪಾಸ್ತ ಕಾಯೇರ್ಯುಕ್ತ ಪ್ರಸಾದಂ ತನುತೆ ಮಾಹ್ಯಂ ಚಂದ್ರಘಂಟೋತಿ ವಿಶ್ರುತ. ಮತ್ತೆ ಚಂದ್ರಘಂಟಾ ದೇವಿಗೆ ಏನು ನೈವೇದ್ಯವಾಗಿ ಸಮರ್ಪಿಸಬೇಕು ಅಂತಂದರೆ, ಇವತ್ತಿನ ದಿನ ನಾವು ಹಾಲು ಅಥವಾ ಒಣ ಹಣ್ಣುಗಳಿಂದ ಮಾಡಿದ ವಸ್ತುಗಳನ್ನು ಚಂದ್ರಘಂಟಾ ದೇವಿಗೆ ಅರ್ಪಿಸಬೇಕು ಫ್ರೆಂಡ್ಸ್. ಸೊ ಹೀಗೆ ಮಾಡುವುದರಿಂದ ಭಕ್ತನ ಎಲ್ಲ ಇಷ್ಟಾರ್ಥಗಳು ಈಡೇರ್ತವೆ ಅಂತ ಹೇಳ್ತಾರೆ. ಓಕೆನಾ. ಈ ದಿನ ನೀವು ತಾಯಿಗೆ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳು ಅಥವಾ ಡ್ರೈ ಫ್ರೂಟ್ಸ್ ಅಥವಾ ಬರ್ಫಿ ಇತ್ಯಾದಿಗಳನ್ನು ನೈವೇದ್ಯವಾಗಿ ಇಡಬೇಕು. ಇವತ್ತಿನ ದಿನ ನಾವು ಹೇಗೆ ಪೂಜೆ ವಿಧಾನ ಮಾಡಬೇಕು ಅಂದರೆ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ, ಅದರಲ್ಲೂ ಹಾಗೆ ನಾನೇನು ಈ ವಿಡಿಯೋದಲ್ಲಿ ಮಂತ್ರವನ್ನು ಹೇಳಿದ್ದೀನಲ್ಲ, ಆ ಮಂತ್ರವನ್ನು ಕೂಡ ನೀವು ಪಠಿಸಬಹುದು. ಆಯಿತಾ ಫ್ರೆಂಡ್ಸ್. ನಾನು ಈ ಮಂತ್ರನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಹಾಗೆ ಕೊನೆಯದಾಗಿ ನೀವೇನು ಮಾಡಬೇಕಂದ್ರೆ, ಚಂದ್ರಘಂಟಾ ದೇವಿಗೆ ಆರತಿಯನ್ನು ಮಾಡಿ, ಎಲ್ಲರಿಗೂ ಆರತಿಯನ್ನು ಕೊಟ್ಟು ನೀವು ದೇವಿ ಕೃಪೆಗೆ ಪಾತ್ರರಾಗ್ಬೋದು ಫ್ರೆಂಡ್ಸ್. ಇಷ್ಟು ಚಂದ್ರಘಂಟಾ ದೇವಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೂ ಏನಾದರೂ 3 ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.